ಮೂರ್ನಾಲ್ಕು ಸಲ ಒಂದು ಸಲ ಅವ್ರ ಮಾತಿಗೆ ಹೇಳಿದ್ರು, ಇಲ್ಲೊಬ್ಬರಿದ್ದಾರೆ ಅವರು ಚೆನ್ನಾಗಿ ಮುಂದೆ ಏನಾಗುತ್ತೆ ಅದೆಲ್ಲ ಹೇಳ್ತಾರೆ ಮತ್ತು ಅದಕ್ಕೆ ಪರಿಹಾರನೂ ಹೇಳ್ತಾರೆ ಅಂತ. ನಾನು ಸರಿ ಅಂದೆ. ಆಮೇಲೆ ಮನೆಗೆ ಬಂದಮೇಲೆ 1 ತಿಂಗಳು ನಾನು ಸ್ಕೂಟ್ರನ್ನ ಉಪಯೋಗಿಸಲೇ ಇಲ್ಲ. ಮತ್ತು ಹೊಸ ಸ್ಕೂಟ್ರ್ ತೊಗೊಂಡೆ. ಮತ್ತು ಇನ್ನೂ ಒಂದು ಹೇಳಿದ್ರು, ನಿಮ್ಮ ಸ್ಕೂಟ್ರಲ್ಲಿ 55 ಬರುತ್ತೆ ಇದೆಯಾ ಅಂದರು. ಇಲ್ಲ ಅಂದೆ. ಅದಕ್ಕೋಸ್ಕರ ಸ್ಕೂಟ್ರ್ ಚೆನ್ನಾಗಿದೆ, ಅದರಿಂದ ನಾನು ತೊಗೊಳ್ತೀನಿ, ಒರಿಜಿನಲ್ ಏನು ಅಗ್ರಿಮೆಂಟ್ ಇದೆ ಅದನ್ನು ಕ್ಯಾನ್ಸಲ್ ಮಾಡಿ ನನಗೆ ಕೊಡಿ ಅಂತಂದರು. ಗುರುನಾಥರು ಸುಮ್ಮನೆ ಮುಂದೆ ಏನಾಗುತ್ತೆ ಅನ್ನೋ ಗುರುಗಳಲ್ಲ ಅವರು. ಅವರಲ್ಲಿ ಏನೋ ಒಂದು ಶಕ್ತಿ ಇದೆ, ತುಂಬ ಶಕ್ತಿ ಇದೆ. ಅದು ಯಾವುದು ಅನ್ನೋದು ನನಗೂ ಗೊತ್ತಿಲ್ಲ. ನಾನಾಗ ಸಡನ್ನಾಗಿ ಬಂದ್ವಿ. ಬಂದ ತಕ್ಷಣ ನಾನು ಸ್ವಲ್ಪ ಅವಸರ ಮಾಡಿದೆ, ಅವ್ರನ್ನ ನೋಡಬೇಕು ಮಾತಾಡಬೇಕು ಅಂತ. ಅವರು ಏನು ನೀನು ಬಂದ ತಕ್ಷಣ ನಿನಗೆ ಹೇಳೋಕ್ಕಾಗತ್ತಾ? ನಾನು ಹಾಗೆಲ್ಲ ಹೇಳೋಕ್ಕಾಗೋದಿಲ್ಲ, ಇರು ಅಂತಂದರು. ಆಗಿದ್ವಿ. ಆಮೇಲೆ ಓಂ ಶ್ರೀ ಗುರುಭ್ಯೋ ನಮಃ. ವೆಂಕಟಾಚಲ ಗುರುವೇ ನಮಃ. ನನ್ನ ಹೆಸರು ಸುರೇಶ್ ಕೆ ಆರ್ ಅಂತ, ಬೆಂಗಳೂರಿನಲ್ಲಿ ಇರೋದು. ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ರಿಟೈರ್ಡ್ ಆಗಿದ್ದೀನಿ. ನಮ್ಮ ತಂದೆ ತಾಯಿಯೆಲ್ಲ ಇದ್ದಿದ್ದು ಊರು ಹೊಳೆ ನರಸೀಪುರ. ಅದೇ ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ. ಸೊ ನಮ್ಮ ಮೈದ್ನ ರವಿಶಂಕರ್ ಅಂತ, ಅವರ ಮಾವನ ಮನೆ, ಅವ್ರ ಹೆಂಡತಿ ಸವಿತಾ, ಅವ್ರ ತಂದೆ ಮನೆ ಇಲ್ಲಿ ಚಕ್ರಾಯಪಟ್ಟಣದಲ್ಲೇ ಇರೋದು. ಸೊ ಇಲ್ಲಿಗೆ 3-4 ಸಲ ಬಂದಿದ್ದೀನಿ. 3-4 ಸಲ. ಒಂದು ಸಲ ಅವ್ರ ಮಾತಿಗೆ ಹೇಳಿದ್ರು, ಇಲ್ಲೊಬ್ಬರಿದ್ದಾರೆ ಅವರು ಚೆನ್ನಾಗಿ ಮುಂದೆ ಏನಾಗುತ್ತೆ ಅದೆಲ್ಲ ಹೇಳ್ತಾರೆ ಮತ್ತು ಅದಕ್ಕೆ ಪರಿಹಾರನೂ ಹೇಳ್ತಾರೆ ಅಂತ. ನಾನು ಕುತೂಹಲಕರವಾಗಿ ನಮ್ಗೆ ಅವ್ರ ಬಗ್ಗೆ, ವೆಂಕಟಾಚಲ ಗುರುಗಳ ಬಗ್ಗೆ ನಂಗೆ ಅಷ್ಟಾಗಿ ಏನೂ ಗೊತ್ತಿರಲಿಲ್ಲ. ಸುಮ್ಮನೆ ಹೋಗೋಣ ಅಂದ್ಬಿಟ್ಟು ನಮ್ಮ ಮನೆ ನನ್ನ ಜೊತೆ ಬಂದಿದ್ದ ಶ್ರೀಧರ ಅಂತಿದ್ದ, ಅವ್ರ ಜೊತೆ ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋದಾಗ ಅಲ್ಲಿ ತುಂಬ ಚೆನ್ನಾಗಿದ್ದರು. ಅಲ್ಲಿ ಅವರಿಗೆ ಬಂದವ್ರಿಗೆಲ್ಲ ಭವಿಷ್ಯ ಅದೆಲ್ಲ ಹೇಳ್ತಾ ಇದ್ದರು. ಇದೆಲ್ಲ ಮುಂದೆ ಏನಾಗುತ್ತೆ ಅವ್ರಿಗೆಲ್ಲ ಬುದ್ಧಿಮಾತೆಲ್ಲ ಹೇಳ್ತಿದ್ರು. ಆಮೇಲೆ ಎಲ್ಲ ಹೋದ್ಮೇಲೆ ನನ್ನ ಜೊತೆ 2-3 ಗಂಟೆ ಮಾತಾಡಿದ್ರು. ಅದರಲ್ಲಿ ಮುಖ್ಯವಾಗಿ ಒಂದು ಘಟನೆ ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಬರೋದು ಅಂದರೆ, ನಂದು ಸ್ಕೂಟ್ರಿನ ಬಗ್ಗೆ ಹೇಳಿದ್ರು ಅವರು. ಸ್ಕೂಟ್ರಿಂದ ಕೇಳಿದ್ರು ಅವರು, ನಿಮ್ಮ ಹತ್ರ ಒಂದು ಸ್ಕೂಟ್ರ್ ಇದೆ ಅಲ್ವಾ ಅಂದರು. ಹೌದು ಅಂದೆ. ಅದು ಹಸಿರು ಬಣ್ಣ ಅಂದರು. ನಾನು ಇಲ್ಲ, ಹಸಿರು ಬಣ್ಣ ಅಲ್ಲ ಅಂದೆ. ಆಮೇಲೆ ಮುಂದೆ ಒಂದು ಇಷ್ಟು ಮುಂದಿನ ಚಕ್ರದಲ್ಲಿ ಇಷ್ಟು ಉದ್ದ ಇರೋ ಒಂದು ಭಾಗ ಹೋಗಿದೆ ಅಂದರು. ನನಗೆ ಇಲ್ಲ, ಯಾವುದು ಜ್ಞಾಪಕ ಬರ್ತಿಲ್ಲ ಅಂದೆ. ಆಮೇಲೆ ಕ್ಷಣಾರ್ಧದಲ್ಲಿ ನನಗೆ ಜ್ಞಾಪಕ ಬಂತು. ಅದು ಗ್ರೇ ಕಲರ್ ಆಗಿದ್ದು, ಅದು ಒರಿಜಿನಲ್ ಕಲರು ಗ್ರೀನೇ ಆಗಿತ್ತು. ಮತ್ತು ಆ ಮುಂದಿನ ಚಕ್ರದಲ್ಲಿ ವರ್ಮ್ ಅಂತ ಒಂದು ಬರುತ್ತೆ ಸ್ಪೀಡೋಮೀಟ್ರಿಗೆ, ಅದು ಕೆಟ್ಟೋಗಿತ್ತು. ಆಮೇಲೆ ಹೇಳಿದೆ ಈ ಥರ ಯಾವುದು ಆಗಿದೆ ಅಂತ. ಆಮೇಲೆ ಸ್ವಲ್ಪ ಯೋಚಿಸಿ ಅವರು ಹೇಳಿದ್ರು, ನೀವು 2-3 ತಿಂಗಳು ಸ್ಕೂಟ್ರನ್ನ ಹೊರಗಡೆನೇ ತೆಗಿಬೇಡಿ ಅಂದರು. ನಾನು ಯಾತಕ್ಕೆ ಅಂದರೆ, ಏನಕ್ಕೆ ಅನ್ನೋದು ನಾನು ಸ್ಪಷ್ಟವಾಗಿ ಹೇಳೋಕ್ಕಾಗೋದಿಲ್ಲ, ಬಟ್ 3 ತಿಂಗಳು ನೀವು ತೆಗಿಬೇಡಿ ಅಂದರು. ಏನಾದ್ರಿಂದ 3 ತಿಂಗಳಾದಮೇಲೆ ನಿಮ್ಮ ಹತ್ರ ಆ ಸ್ಕೂಟ್ರಿಗೆ ಇರೋದಿಲ್ಲ ಅಂದರೆ ಏನಾದರೂ ಅಪಾಯ ಆಗ್ಬೋದು ಅಥವಾ ಇನ್ನೇನಾದ್ರು ಆಗ್ಬೋದು, ಅದರಿಂದ ತೆಗಿಲೇಬೇಡಿ ಅಂದರು. ಆಮೇಲೆ ಇನ್ನೂ ಒಂದು ಹೇಳೋದು, ಸ್ಕೂಟ್ರನ್ನ ನೀವು ಬಿಟ್ಟು ಬೇರೆಯವರಿಗೆ ಕೊಡಬೇಡಿ ಅಂದರು. ನಾನು ಸರಿ ಅಂದೆ. ಆಮೇಲೆ ಮನೆಗೆ ಬಂದಮೇಲೆ 1 ತಿಂಗಳು ನಾನು ಸ್ಕೂಟ್ರನ್ನ ಉಪಯೋಗಿಸಲೇ ಇಲ್ಲ, ತೊಗೊಳ್ಳೇ ಇಲ್ಲ ಅವ್ರು ಹೇಳಿದ್ರಿಂದ. ಆಮೇಲೆ 1 ತಿಂಗಳಾದಮೇಲೆ ನನಗೆ ಮರ್ತೋಯ್ತು, ಆ ಸ್ಕೂಟ್ರನ್ನ ಆಫೀಸ್ಗೆ ಹೋಗೋಕ್ಕೆ ಯೂಸ್ ಮಾಡೋಕ್ಕೆ ಶುರು ಮಾಡಿದೆ. 1 ತಿಂಗಳಾದಮೇಲೆ ನಮ್ಮ ಸ್ನೇಹಿತರು ಬಜಾಜ್ ಸ್ಕೂಟ್ರು ಅಂತ ತೊಗೊಂಡ್ರು. ನನ್ನನ್ನು ಕರೆದ್ರು, ತೊಗೊಳ್ತಿದ್ದೀನಿ ಹೊಸದು ಬರುತ್ತೆ, ಬಂದು ನೋಡು, ಬರೋಣ ಅಂತ ಕರ್ಕೊಂಡು ಹೋದರು. ಅಲ್ಲಿ ನೋಡಿದಾಗ ಇನ್ನೊಂದು ಸ್ಕೂಟ್ರು ಹೊಸದಾಗಿ ಬಂದಿತ್ತು. ಅದನ್ನು ನೋಡಿದೆ, ಅದು ತುಂಬ ಚೆನ್ನಾಗಿತ್ತು. ಸೊ ನಾನು ಯೋಚಿಸಿದೆ, ಈ ನನ್ನ ಹತ್ರ ಇರೋ ಸ್ಕೂಟ್ರನ್ನ ಮಾರಿಬಿಟ್ಟು ಅದನ್ನು ತೊಗೊಳ್ಳೋಣ ಅಂತ ಯೋಚಿಸಿ 15 ದಿನದಲ್ಲೇ ನನ್ನ ಸ್ಕೂಟ್ರ್ ಮಾರಿಬಿಟ್ಟೆ, ಮತ್ತು ಹೊಸ ಸ್ಕೂಟ್ರ್ ತೊಗೊಂಡೆ. ಮತ್ತು ಇನ್ನೂ ಒಂದು ಹೇಳಿದ್ರು, ನಿಮ್ಮ ಸ್ಕೂಟ್ರಲ್ಲಿ 55 ಬರುತ್ತೆ ಇದೆಯಾ ಅಂದರು. ಇಲ್ಲ ಅಂದಿದ್ದೆ. ಆಮೇಲೆ ನಾನು ಹೊಸ ಸ್ಕೂಟ್ರ್ ತೊಗೊಂಡ್ರೆ ಅದರಲ್ಲಿ 55 ಇತ್ತು. ಮತ್ತು 1.5 ತಿಂಗಳಲ್ಲೇ ನನ್ನ ಸ್ಕೂಟ್ರ್ ನನ್ನ ಹತ್ರ ಇರಲಿಲ್ಲ, ಬೇರೆಯವರಿಗೆ ಕೊಟ್ಟುಬಿಟ್ಟಿದ್ದೆ. ಆಮೇಲೆ ಇನ್ನೂ ಒಂದು ಹೇಳಿದ್ರು,
ಆ ಸ್ಕೂಟ್ರನ್ನ ಬೇರೆಯವರಿಗೆ ಉಪಯೋಗಿಸ್ಕೊಡ್ಬೇಡಿ ನಿಮ್ಮನ್ನು ಬಿಟ್ಟು ಅಂದರು. ಏನಕ್ಕೆ ಅಂತ ಕೇಳಿದ್ರೆ, ಏಕೆಂದರೆ ಅದರಲ್ಲಿ ಆಕ್ಸಿಡೆಂಟ್ ಮಾಡಿ ಅಪಾಯ ಆಗೋ ಚಾನ್ಸಸ್ ಇದೆ, ಬೇರೆಯವ್ರಿಗೆ ಕೊಡಬೇಡಿ ಎಂದಿದ್ರು. ನನಗೆ ಇದು ಯಾವುದೂ ಜ್ಞಾಪಕನೇ ಇರಲಿಲ್ಲ. ಆಮೇಲೆ ಮಾರಿಬಿಟ್ಟಿದ್ನಲ್ಲ, ಸೊ ಅದು ಚಿಂತೆ ಇತ್ತಿಲ್ಲ. ಆಮೇಲೆ ಬೇರೆಯವ್ರು ಯಾರಿಗೆ ಮಾರಿದ್ನೋ ಅವರು ನನ್ನ ಮನೆಗೆ ಬದಲಾಯಿಸಿದ್ದೆ. ಅಷ್ಟೊತ್ತಿಗೆ ಅಲ್ಲಿಗೂ ಅಡ್ರೆಸ್ ಉಟ್ಕೊಂಡು ಬಂದರು ಅವರು. ಇನ್ನೊಬ್ಬರು ಅವರ ಕಸಿನ್ನು ಬಂದು ಹೇಳಿದ್ರು, ಹೀಗೆ ನಿಮ್ಮ ಸ್ಕೂಟ್ರು ಅವ್ರಿಗೆ ಬೇಡವಂತೆ, ಅದಕ್ಕೋಸ್ಕರ ಸ್ಕೂಟ್ರ್ ಚೆನ್ನಾಗಿದೆ, ಅದರಿಂದ ನಾನು ತೊಗೊಳ್ತೀನಿ, ಒರಿಜಿನಲ್ ಏನು ಅಗ್ರಿಮೆಂಟ್ ಇದೆ ಅದನ್ನು ಕ್ಯಾನ್ಸಲ್ ಮಾಡಿ ನನಗೆ ಕೊಡಿ ಅಂತ ಅಂದರು. ಸರಿ, ನಾನು ನಮಗೇನು ದುಡ್ಡಂತೂ ಎಲ್ಲಿ ಕೊಟ್ಟಿದ್ರು, ಅವರು ಇಷ್ಟದ ಪ್ರಕಾರ ಅದನ್ನು ಒರಿಜಿನಲ್ಲ ಕ್ಯಾನ್ಸಲ್ ಮಾಡಿ ಬೇರೆದು ಇದು ಕೊಟ್ಟೆ ಅವ್ರ ಹೆಸರಿಗೆ. ಆಮೇಲೆ ಕೇಳಿದೆ ಅವ್ರನ್ನ, ಚೆನ್ನಾಗಿದೆ ಅಂತೀರ ಸ್ಕೂಟ್ರು, ಆದರೆ ಅವ್ರು ಯಾತಿಗೆ ಅದನ್ನು ಇಟ್ಕೊಂಡಿಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಸರ್, ನಿಮ್ಮ ಸ್ಕೂಟ್ರ್ ತೊಗೊಂಡು 1 ವಾರನೂ ಆಗಿತ್ತಿಲ್ಲ, ರಾಜಾಜಿನಗರದಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ 2 ಕಾಲು ಫ್ರ್ಯಾಕ್ಚರ್ ಆಯಿತು. ಅವ್ರಿಗೆ 2 ಫ್ರ್ಯಾಕ್ಚರ್ ಆಗಿ 15 ದಿನ 1 ತಿಂಗಳು ಹಾಸ್ಪಿಟ್ಲಲ್ಲಿದ್ದರು. ಆದ್ದರಿಂದ ಅವ್ರಿಗೆ ಸ್ಕೂಟ್ರ್ ಬೇಡ ಅಂತಿದ್ದಾರೆ ಅಂದರು. ನನಗೆ ಆವಾಗ ಗುರುನಾಥರಿಗೆ ಜ್ಞಾಪಕ ಬಂತು, ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಕೊಡಬೇಡಿ, ಅವ್ರಿಗೆ ಆಕ್ಸಿಡೆಂಟ್ ಆಗತ್ತೆ ಅಂತ ಹೇಳಿದರು. ನನಗೆ ಆವಾಗ ಅರ್ಥ ಆಯಿತು, ಗುರುನಾಥರು ಸುಮ್ಮನೆ ಮುಂದೆ ಏನಾಗುತ್ತೆ ಅನ್ನೋ ಗುರುಗಳಲ್ಲ ಅವರು. ಅವರಲ್ಲಿ ಏನೋ ಒಂದು ಶಕ್ತಿ ಇದೆ, ತುಂಬ ಶಕ್ತಿ ಇದೆ. ಅದು ಯಾವುದು ಅನ್ನೋದು ನನಗೂ ಗೊತ್ತಿಲ್ಲ, ಬಟ್ ಅಲ್ಲಿ ಅವರಲ್ಲಿರೋವಂಥ ದೊಡ್ಡ ಶಕ್ತಿ ಅಂತೂ ನನಗೆ ಯಾವಾಗ ಕಾಣ್ತು. ಇವರು ಮೊದಲು ಹೋಗ್ಬೇಕಾದ್ರೆ ಹೇಳಿದ್ದು, ಅವ್ರು ಮುಂದೆ ಏನಾಗುತ್ತೆ ಅದೆಲ್ಲ ಹೇಳ್ತಾರೆ ಅಂದಾಗ ನಾನು ಏನೋ ಭವಿಷ್ಯ ಹೇಳ್ತಾರೆ ಅದು ಹೇಳ್ತಾರೆ ಆ ಥರ ತಿಳ್ಕೊಂಡಿದ್ದೆ. ಬಟ್ ಅಲ್ಲಿ ಹೋಗಿ ಆದಮೇಲೆ ನನಗೆ ಬೇರೆ ಅನುಭವ ಎಲ್ಲ ಆದಮೇಲೆ ನನಗೆ ಗೊತ್ತಾಗಿದ್ದು, ಅವ್ರ ಭವಿಷ್ಯ ಹೇಳೋರಲ್ಲ, ಅವ್ರು ದೊಡ್ಡ ಪವಾಡ ಪುರುಷರ ಥರ. ಸೊ ಅವ್ರ ಹೇಳೋದೆಲ್ಲ ನಮ್ಮ ಒಳ್ಳೆಯದಕ್ಕೆ. ಸೊ ಅವ್ರ ಮಾತಿನಂತೆ ಅವ್ರ ಅನುಮತಿಯಿಂದ ನಡೆದು ಆಣತಿಯಂತೆ ನಡೆದ್ರೆ ನಿಜವಾಗ್ಲೂ ಒಳ್ಳೆಯದಾಗತ್ತೆ ಅನ್ನೋದು ನನ್ನ ನಂಬಿಕೆ. ಜೈ ಗುರುದೇವ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ, ಗುರುನಾಥಾಯ ನಮಃ. ನನ್ನ ಹೆಸರು ಶ್ರೀಧರ್ ಅಂತ. ನಾನು ಹಾಸನದ ಹತ್ರ ಇರೋ ಬಾಗೇಶ್ಪುರದಲ್ಲಿ, ನಮ್ಮ ತಂದೆ ಊರು ಬಾಗೇಶ್ಪುರ. ಅಲ್ಲಿಂದ ನಾವು ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗಿದ್ದೀವಿ. ಇಲ್ಲಿ ಸಕರಾಯಪಟ್ಟಣದಲ್ಲಿ ಗುರುಗಳ ಮಹಿಮೆ ಹೇಳಬೇಕು ಅಂತಂದರೆ, ನಾವು ಒಂದ್ಸಲಿ ನನ್ನ ಕಸಿನ್ ಮಗಳು ನಾಮಕರಣಕ್ಕೆ ಅಂತ ಬಂದಿದ್ವಿ. ಆವಾಗ ನಮ್ಮ ಸೌಭಾಗ್ಯ ಅವರ ನನ್ನ ಕಸಿನ್ ರವಿಶಂಕರ್ ಅಂತ, ಅವರು ಹೆಂಡತಿ ಸವಿತಾ ಅಂತ ಅವ್ರ ಮನೆ ತವರೂರು ಇದ್ದೇನೆ. ಸೊ ನಾವು ನಾಮಕರಣಕ್ಕೆ, ಅವನ ಮಗಳು ನಾಮಕರಣಕ್ಕೆ ಅಂತ ಬಂದಾಗ ಅಲ್ಲಿ ಈ ಥರ ಗುರುಗಳ ಬಗ್ಗೆ ತಿಳಿಯಿತು. ನಾವು ಹೋಗಿ ಕೂತ್ಕೊಂಡ್ವಿ. ಆಗ ಈ ಥರ ನಮ್ಮ ಇನ್ನೊಬ್ಬರು ರಿಲೇಷನ್ಗೆ ಸುರೇಶ್ ಅಂತ, ಅವರಿಗೆ ಕೆಲವು ಹೇಳಿದ್ರು, ಅದೇ ಥರ ನಿಜ ಆಯಿತು. ಆಮೇಲೆ ನಾನು ನನ್ನ ಬಗ್ಗೆ ಕೇಳಿದಾಗ, ಇಲ್ಲ ನೀವು ಚೆನ್ನಾಗಿರ್ತೀರ ಹೋಗಿ ಅಂತಂದರು. ಅದ್ರ ಪ್ರಕಾರ ನನಗೆಲ್ಲ ಚೆನ್ನಾಗಾಯಿತು. ಆಮೇಲೆ ಶಿವಮೊಗ್ಗದಲ್ಲಿರೋ ನಮ್ಮ ಕೃಷ್ಣಮೂರ್ತಿಗಳು ಅಂದ್ಬಿಟ್ಟು ನಮ್ಮ ಭಾವ ಅವ್ರಿಗೂ ಸ್ವಲ್ಪ ಮನೆಯಲ್ಲಿ ಅವಾಗ ಪ್ರಾಬ್ಲಮ್ ಇತ್ತು, ಅವ್ರನ್ನು ಕರ್ಕೊಂಬಂದೆ. ಹೀಗಿದೆ, ಈ ಥರ ಇದೆ ಅಂತ. ನಾನಾಗ ಸಡನ್ನಾಗಿ ಬಂದ ತಕ್ಷಣ ನಾನು ಸ್ವಲ್ಪ ಅವಸರ ಮಾಡಿದೆ, ಅವ್ರನ್ನ ನೋಡಬೇಕು, ಮಾತಾಡಬೇಕು ಅಂತ. ಅವರು, ಏನು ನೀನು ಬಂದ ತಕ್ಷಣ ನಿನಗೆ ಹೇಳೋಕ್ಕಾಗತ್ತಾ? ನಾನು ಹಾಗೆಲ್ಲ ಹೇಳೋಕ್ಕಾಗೋದಿಲ್ಲ, ಇರು ಅಂತಂದರು. ಆಗಿದ್ವಿ. ಆಮೇಲೆ ಸಡನ್ನಾಗಿ ಅವ್ರು ನಮ್ಮನ್ನು ತೋಟಕ್ಕೆ ಕರ್ಕೊಂಡೋಗಿ ಎಲ್ಲರಿಗೂ ಎಳ್ನೀರು ಕೊಡೋ ಅಂದರು. ಸೊ ಎಳ್ನೀರು ಕೊಟ್ಟರು. ಆಮೇಲೆ ಅದು ಅವ್ರಿಗೆ ಯಾವ ರೀತಿ ಏನು ಅನ್ನಿಸ್ತಾ ಏನೋ, ತಕ್ಷಣ ಎಲ್ಲ ಬನ್ನಿ ಚಿಕ್ಕಮಗಳೂರಿಗೆ ಹೋಗೋಣ ಅಂತಂದರು. ತಕ್ಷಣ ಹಾಗೇನೆ ಬೇರೆಯವ್ರ ಕಾರು, ನಮ್ಗೆ ಯಾರು ಏನು ಪರಿಚಯ ಇಲ್ಲ, ನಮ್ಮನ್ನೆಲ್ಲ ಕರ್ಕೊಂಡು ಹೋದ್ರು ಅಲ್ಲಿಗೆ. ಚಿಕ್ಕಮಗಳೂರಿಗೆ ಕರ್ಕೊಂಡೋಗ್ಬಿಟ್ಟು ಅದು ಯಾರೋ ಮನೆ ಏನೂ ಗೊತ್ತಿಲ್ಲ. ನಾವು ಸುಮಾರು ಮಧ್ಯಾಹ್ನ 1:30 ಅಲ್ಲಿ ಹೋದ ತಕ್ಷಣ ಎಲ್ಲ ಬಂದಿದ್ದಾರೆ, ಎಲ್ಲರಿಗೂ ಊಟ ಹಾಕೋದು. ನಾವೊಂದು 15 ಜನ ಇದ್ವಿ. ಅವರು ಊಟ ಹಾಕಿದಾಗ ಅವ್ರಿಗೆ ಏನೂ ಅನ್ನಿಸ್ತಿಲ್ಲ. ತಕ್ಷಣ ಆಯ್ತು ಗುರುಗಳೇ ಅಂದ್ಬಿಟ್ಟು ಅವ್ರ ಗಂಡ ಹೆಂಡತಿ ಸೇರಿ ತಕ್ಷಣ ನಮಗೆಲ್ಲ ಅನ್ನ ಸಾರು ಎಲ್ಲ ಬಡಿಸಿದ್ರು, ಊಟನೂ ಆಯಿತು. ಆಮೇಲೆ ನಮ್ಮ ಭಾವನ ಕರೆದ್ಬಿಟ್ಟು, ಏನು ಹಿಂಗಾಗಿದ್ಯಾ ಬಾಯ್ಲಿ ಅಂತಂದ್ಬಿಟ್ಟು ಅವರು ಒಂದು ತೆಂಗಿನಕಾಯಿ ಕೊಟ್ಟರು. ಈ ತೆಂಗಿನಕಾಯಿ ತೊಗೊಂಡೋಗಿ ನೀನು ಶೃಂಗೇರಿಗೆ ಹೋಗಿ ಶಾರದಾಮ್ಮನವ್ರ ದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಡು ನಂತರ ನೀನು ಶಿವಮೊಗ್ಗ ಹೋಗು ಅಂತ ಹೇಳಿದ್ರು. ಅವರು ಅದೇ ಥರ ಮಾಡಿದ್ರು. ಅದಾದ ಮೇಲೆ ಅವರಿಗೆ 2 ಮಕ್ಕಳು ಮದುವೆನೇ ಆಯಿತು. ಒಬ್ಬಳು ಮಗಳು ಫಾರಿನಲ್ಲಿ ಸೆಟ್ಲ್ ಆಗಿದ್ದಾಳೆ, ಇನ್ನೊಬ್ಳು ಬೆಂಗಳೂರಿನಲ್ಲಿದ್ದಾಳೆ. ಈ ಅನುಭವ ಒಂಥರ ಅದ್ಭುತನೇ ಅನ್ನಿಸ್ತು ನಮಗೆ ಅವಾಗ. ಸೊ ಈ ರೀತಿ ನನ್ನ ಅನುಭವ ಈ ಥರ ಇದೆ. ಮತ್ತು ತಿರ್ಗಾ ನಾನು ನನ್ನ ಬಗ್ಗೆ ಕೇಳೋಕ್ಕೆ ಪ್ರಯತ್ನ ಮಾಡಿದೆ. ಇನ್ನೂ ಒಂದ್ಸಲಿ ಹೋಗಿ ಬಲವಂತವಾಗಿ ಕೇಳಿದಾಗ ನೀನು ಚೆನ್ನಾಗಿರ್ತೀಯ ಹೋಗೋ, ಯಾಕೋ ಅಷ್ಟೊಂದೆಲ್ಲ ಯೋಚನೆ ಮಾಡ್ತೀಯಾ ಅಂತಂದರು. ಬಟ್ ಅವರ ಆಶೀರ್ವಾದ ನನಗೆ ನಿಜವಾಗ್ಲೂ ನಾನು ಚೆನ್ನಾಗಿದ್ದೀನಿ. ದೇವ್ರ ದಯದಿಂದ
ಎಲ್ಲಾ ತರದಲ್ಲೂ ನಾನು ಚೆನ್ನಾಗಿದ್ದೀನಿ, ದೇವ್ರು ಚೆನ್ನಾಗಿಟ್ಟಿದ್ದಾನೆ. ಇದು ಗುರುನಾಥರ ಆಶೀರ್ವಾದ, ಅವರ ಆಶೀರ್ವಾದ ನಮ್ಮ ನಮ್ಮ ಕುಟುಂಬದ ಪ್ರತಿಯೊಬ್ಬರು ಸದಸ್ಯರ ಮೇಲಿದೆ. ಇದರಿಂದ ನಾವು ಬಹಳ ಖುಷಿಯಾಗಿದ್ದೀವಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.